ಮೊದಲನೆಯ ಪ್ರಶ್ನೆ, ಯಾವ ಪ್ರಾಣಿ ತನ್ನ ಮಗುವಿಗೆ ಜನ್ಮವನ್ನು ನೀಡಿದ ತಕ್ಷಣ ಸಾಯುತ್ತದೆ? ಎ ಚೇಳು, ಬಿ ಕಪ್ಪೆ, ಸಿ ಮೊಲ, ಡಿ ಹಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚೇಳು. ಎರಡನೆಯ ಪ್ರಶ್ನೆ, ಚಿಪ್ಸ್ ಪ್ಯಾಕೆಟ್ನಲ್ಲಿ ಏನನ್ನ ತುಂಬಿರುತ್ತಾರೆ? ಎ ನೈಟ್ರೋಜನ್, ಬಿ ಈಲಿಯಂ, ಸಿ ಆಮ್ಲಜನಕ, ಡಿ ಆಕ್ಸಿಜನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೈಟ್ರೋಜನ್. ಮೂರನೆಯ ಪ್ರಶ್ನೆ, ನಮ್ಮ ಕರ್ನಾಟಕದ ಪ್ರಮುಖ ನೃತ್ಯ ಯಾವುದು? ಎ ಯಕ್ಷಗಾನ, ಬಿ ಕುಚುಪುಡಿ, ಸಿ ಭರತನಾಟ್ಯ, ಡಿ ಈ ಮೇಲಿನ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಯಕ್ಷಗಾನ. ನಾಲ್ಕನೆಯ ಪ್ರಶ್ನೆ, ವಿದ್ಯುತ್ತನ್ನು ಯಾವುದರಿಂದ ಉತ್ಪಾದನೆ ಮಾಡುತ್ತಾರೆ? ಎ ನೀರಿನಿಂದ, ಬಿ ಉಪ್ಪಿನಿಂದ, ಸಿ ಯುರೇನಿಯಂ, ಡಿ ಮಣ್ಣಿನಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೀರಿನಿಂದ. ಐದನೆಯ ಪ್ರಶ್ನೆ, ವೇದಗಳು ಯಾವ ಭಾಷೆಯಲ್ಲಿ ರಚಿತವಾಗಿದೆ? ಎ ಸಂಸ್ಕೃತ, ಬಿ ಕನ್ನಡ, ಸಿ ತಮಿಳು, ಡಿ ತೆಲುಗು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಂಸ್ಕೃತದಲ್ಲಿ. ಆರನೆಯ ಪ್ರಶ್ನೆ, ಟಿಪ್ಪು ಸುಲ್ತಾನನು ಯಾವ ಸ್ಥಳದಲ್ಲಿ ಮರಣ ಹೊಂದಿದರು? ಎ ಬೆಂಗಳೂರು, ಬಿ ಶ್ರೀರಂಗಪಟ್ಟಣ, ಸಿ ಕೋಲಾರ, ಡಿ ಚಿಕ್ಕಬಳ್ಳಾಪುರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀರಂಗಪಟ್ಟಣ. ಏಳನೆಯ ಪ್ರಶ್ನೆ, ಕಪ್ಪು ಮಣ್ಣಿನಲ್ಲಿ ಯಾವ ಬೆಳೆಯನ್ನು ಹೆಚ್ಚಾಗಿ ಬೆಳೆಯುತ್ತಾರೆ? ಎ ಹತ್ತಿ, ಬಿ ಕಬ್ಬು, ಸಿ ರಾಗಿ, ಡಿ ಜೋಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತಿ ಬೆಳೆಯನ್ನ. ಎಂಟನೆಯ ಪ್ರಶ್ನೆ, ಚಹಾದಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಕುಡಿಯುವುದರಿಂದ ಏನಾಗುತ್ತದೆ? ಎ ತಲೆನೋವು ನಿಯಂತ್ರಣ, ಬಿ ಹಲ್ಲು ನೋವು ನಿವಾರಣೆ, ಸಿ ಬಿಪಿ ಕಡಿಮೆಯಾಗುತ್ತದೆ, ಡಿ ಹೃದಯ ಸಮಸ್ಯೆ ನಿವಾರಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತಲೆನೋವು ನಿಯಂತ್ರಣ. ಒಂಬತ್ತನೆಯ ಪ್ರಶ್ನೆ, ನೆನೆಸಿದ ಬಾದಾಮನ್ನು ತಿನ್ನುವುದರಿಂದ ಏನು ಉಪಯೋಗ? ಎ ಹೆಚ್ಚಿನ ಜ್ಞಾಪಕ ಶಕ್ತಿ, ಬಿ ಉತ್ತಮವಾದ ಜೀರ್ಣಕ್ರಿಯೆ, ಸಿ ಹೆಚ್ಚಿನ ಬುದ್ಧಿಶಕ್ತಿ, ಡಿ ಕೂದಲು ಉದುರುವುದು ನಿಲ್ಲುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೂದಲು ಉದುರುವುದಿಲ್ಲ. ಹತ್ತನೆಯ ಪ್ರಶ್ನೆ, ನಮ್ಮ ಶರೀರದಲ್ಲಿ ರಕ್ತ ಸ್ವಚ್ಛವಾಗಬೇಕಾದರೆ ನಾವು ಏನನ್ನ ತಿನ್ನಬೇಕು? ಎ ಹಣ್ಣುಗಳು, ಬಿ ಪುದೀನ ಎಲೆ, ಸಿ ತರಕಾರಿ, ಡಿ ಕರಿಬೇವಿನ ಸೊಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪುದೀನ ಎಲೆ. 11ನೆಯ ಪ್ರಶ್ನೆ, ನಮ್ಮ ಮೆದುಳು ತುಂಬ ಚುರುಕಾಗಿ ಕೆಲಸ ಮಾಡುವುದಕ್ಕೆ ಏನನ್ನ ಕುಡಿಯಬೇಕು? ಎ ಲೆಮನ್ ಟೀ, ಬಿ ಬಿಯರ್, ಸಿ ಟೀ, ಡಿ ಹಾಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಲೆಮನ್ ಟೀ. 12ನೆಯ ಪ್ರಶ್ನೆ, ಮನುಷ್ಯನ ದೇಹಕ್ಕೆ ಯಾವುದು ತುಂಬ ಅವಶ್ಯಕವಾಗಿದೆ? ಎ ಕಬ್ಬಿಣ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಬಿ, ಡಿ ವಿಟಮಿನ್ ಕೆ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ ಕಬ್ಬಿಣ, ವಿಟಮಿನ್ ಎ, ವಿಟಮಿನ್ ಬಿ ಮತ್ತು ವಿಟಮಿನ್ ಕೆ. 14ನೆಯ ಪ್ರಶ್ನೆ,
ಕಾಗದದ ಹಣವನ್ನು ಪರಿಚಯಿಸಿದ ಮೊದಲ ದೇಶ ಯಾವುದು? ಎ ಜಪಾನ್, ಬಿ ಚೀನಾ, ಸಿ ಅಮೇರಿಕಾ, ಡಿ ಇಂಡಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೈನಾ. 14ನೆಯ ಪ್ರಶ್ನೆ, ರಾಗಿ ಮುದ್ದೆಯನ್ನು ತಿನ್ನುವುದರಿಂದ ಏನು ಉಪಯೋಗ? ಎ ಮಧುಮೇಹ ನಿಯಂತ್ರಣ, ಬಿ ಉತ್ತಮ ಜೀರ್ಣಕ್ರಿಯೆ, ಸಿ ಹೆಚ್ಚಿನ ಶಕ್ತಿ, ಡಿ ದಪ್ಪ ಆಗುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. 15ನೆಯ ಪ್ರಶ್ನೆ, ನಿಂತುಕೊಂಡು ನೀರು ಕುಡಿಯುವುದರಿಂದ ಏನಾಗುತ್ತದೆ? ಎ ಅಲ್ಸರ್, ಬಿ ಹೃದಯ ಸಮಸ್ಯೆ, ಸಿ ಕಿಡ್ನಿ ಸ್ಟೋನ್, ಡಿ ಕೀಲು ನೋವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಪ್ರಿಯ ವೀಕ್ಷಕರೇ, ನಿಂತುಕೊಂಡು ನೀರು ಕುಡಿಯುವುದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಈ ಬಗ್ಗೆ ಇಲ್ಲಿದೆ ಒಂದು ಮಾಹಿತಿ. ಪ್ರತಿ ಜೀವಿಗೆ ಅವಶ್ಯಕ ಪದಾರ್ಥಗಳಲ್ಲಿ ನೀರು ಪ್ರಮುಖವಾದದ್ದು. ಆರೋಗ್ಯವಂತ ವ್ಯಕ್ತಿ ದಿನಕ್ಕೆ ಕನಿಷ್ಠ ಅಂದರೂ 2 ಲೀಟರ್ ಆದರೂ ನೀರನ್ನು ಸೇವಿಸಬೇಕು ಎನ್ನುತ್ತದೆ ವೈದ್ಯ ಲೋಕ. ಅದು ಸತ್ಯ ಕೂಡ ಹೌದು. ಇಡೀ ದಿನ ಕೆಲಸ ಮತ್ತು ಒತ್ತಡದಿಂದ ನಮ್ಮ ದೇಹ ತುಂಬ ದಣಿದಿರುತ್ತದೆ. ಅದನ್ನು ಸರಿಪಡಿಸಲು ನಿರ್ಜಲೀಕರಣವನ್ನು ತಡೆಯಲು ನೀರು ತುಂಬ ಅವಶ್ಯಕವಾದ ವಸ್ತುವಾಗಿದೆ. ನೀರನ್ನು ಕುಡಿದಾಗ ನಮ್ಮ ದೇಹಕ್ಕೆ ಹೊಸ ಚೈತನ್ಯ ಬರುತ್ತದೆ. ಆದರೆ ನೀರನ್ನು ಕುಡಿಯುವ ವಿಧಾನ ಸರಿಯಾಗಬೇಕು ಅಷ್ಟೇ ಸ್ನೇಹಿತರೆ. ಅರೆ ಇದೇನಿದು ಅಂತೀರಾ? ಹೌದು ಪ್ರಿಯ ವೀಕ್ಷಕರೇ, ನೀರನ್ನು ಯಾವಾಗಲೂ ಕುಳಿತುಕೊಂಡೇ ಕುಡಿಯಬೇಕು. ನಿಂತು ನೀರು ಕುಡಿದರೆ ಅನಾರೋಗ್ಯವೇ ಹೆಚ್ಚು. ನೀರು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಅಷ್ಟು ನಿಂತುಕೊಂಡು ನೀರು ಸೇವಿಸುವುದು ಆರೋಗ್ಯಕ್ಕೆ ಹಾನಿಕಾರಕ. ಅನಾದಿ ಕಾಲದಿಂದಲೂ ಈ ಮಾತು ಜನಜನಿತವಾಗಿದೆ. ಆಯುರ್ವೇದದಲ್ಲಿಯೂ ಕುಳಿತುಕೊಂಡೇ ನೀರನ್ನು ಕುಡಿಯಬೇಕು ಎಂದು ಹೇಳಲಾಗುತ್ತದೆ. ಈಗ ನಿಂತುಕೊಂಡು ನೀರು ಕುಡಿಯುವುದರಿಂದ ಆಗುವ ಅಡ್ಡ ಪರಿಣಾಮಗಳನ್ನು ನೋಡೋಣ. ಬಾಯಾರಿಕೆ ಹೆಚ್ಚಾಗುತ್ತದೆ. ಹೌದು ಸ್ನೇಹಿತರೆ, ಆರಾಮವಾಗಿ ಕುಳಿತು ಒಂದೊಡೆ ಗುಟುಕು ನೀರನ್ನು ಕುಡಿದರೆ ಬಾಯಾರಿಕೆ ತಣಿಯುತ್ತದೆ. ಅದರ ಬದಲು ಅರ್ಜೆಂಟಿನಲ್ಲಿ ನಿಂತುಕೊಂಡು ನೀರನ್ನು ಕುಡಿದರೆ ಬಾಯಾರಿಕೆ ಕಡಿಮೆಯಾಗದೆ ಮತ್ತೆ ಮತ್ತೆ ನೀರನ್ನು ಕುಡಿಯಬೇಕು ಎನಿಸುತ್ತದೆ. ಇದು ನೀರು ಕುಡಿದ ಸಂತೃಪ್ತಿಯನ್ನು ಸಹ ನೀಡುವುದಿಲ್ಲ. ಆದ್ದರಿಂದ ಆದಷ್ಟು ಕುಳಿತುಕೊಂಡು ನೀರನ್ನು ಸೇವಿಸಿ. ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದ್ದು ಸ್ನೇಹಿತರೆ. ಇನ್ನು 2ನೆಯದ್ದು, ಸಂಧಿವಾತ ಸಮಸ್ಯೆ ನಿಮ್ಮನ್ನ ಕಾಡಬಹುದು. ಹೌದು ಸ್ನೇಹಿತರೆ, ನೀವು ನಿರಂತರವಾಗಿ ನೀರನ್ನು ನಿಂತುಕೊಂಡೇ ಕುಡಿಯುವ ಅಭ್ಯಾಸ ನಿಮಗಿದ್ದರೆ ನಿಮಗೆ ಭವಿಷ್ಯದಲ್ಲಿ ಈ ಸಂಧಿವಾತ ಸಮಸ್ಯೆ ಕಾಡುವುದು ಪಕ್ಕ. ಅದೇಗೆ ಅಂತೀರಾ? ನಿಂತುಕೊಂಡು ನೀರನ್ನು ಕುಡಿದಾಗ ದೇಹದ ಗಂಟುಗಳಲ್ಲಿ ದ್ರವ ಪದಾರ್ಥ ಸಮತೋಲನವನ್ನು ಕಳೆದುಕೊಳ್ಳುತ್ತದೆ. ಇದರಿಂದ ಸಂಧಿಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ. ಅಲ್ಲದೆ ಇದು ದೀರ್ಘಾವಧಿ ಸಮಸ್ಯೆಯಾಗಿ ನಿಮ್ಮನ್ನು ಕಾಡಬಹುದು. ಆದ್ದರಿಂದ ನಿಂತು ನೀರು ಕುಡಿಯುವ ಅಭ್ಯಾಸ ಇದ್ದರೆ ಹಿಂದೆ ಬಿಟ್ಟು ಬಿಡಿ. 3ನೆಯದ್ದು, ಕುಳಿತುಕೊಂಡು ನೀರನ್ನು ಕುಡಿಯುವಾಗ ಸ್ನಾಯುಗಳು ಮತ್ತು ನರಗಳು ಸ್ಥಿರವಾಗುತ್ತವೆ. ಇದರಿಂದ ಜೀರ್ಣಕ್ರಿಯೆ ಸರಾಗವಾಗಿ ಆಗುತ್ತದೆ. ನಿಂತು ನೀರು ಕುಡಿಯುವುದರಿಂದ ಆಮ್ಲೀಯ ಮಟ್ಟ ಏರಿಕೆಯಾಗಿ ಅಜೀರ್ಣವಾಗುವ ಸಾಧ್ಯತೆಯೂ ಕೂಡ ಹೆಚ್ಚಿರುತ್ತದೆ. ಹೀಗಾಗಿ ಕುಳಿತುಕೊಂಡು ನೀರು ಕುಡಿಯುವುದು ಉತ್ತಮವಾಗಿದೆ. ಅದರಲ್ಲಿಯೂ ಒಂದೇ ಸಲಕ್ಕೆ ನೀರು ಕುಡಿಯುವುದಕ್ಕಿಂತ ಗುಟುಕಾಗಿ ಕುಡಿದರೆ ಆರೋಗ್ಯಕ್ಕೆ ಒಳ್ಳೆಯದ್ದು. ಇನ್ನು 4ನೆಯದ್ದು, ಅಲ್ಸರ್ ಆತಂಕ. ನಿಂತುಕೊಂಡು ನೀರು ಕುಡಿದಾಗ ಅನ್ನನಾಳದ ಕೆಳಭಾಗದ ಅಂಗ ಕಠಿಣಗೊಳ್ಳುತ್ತದೆ. ಇದರಿಂದ ಅನ್ನನಾಳ ಮತ್ತು ಜಠರದ ನಡುವೆ ಇರುವ ಸೆನ್ಸ್ಟರ್ ತೊಂದರೆಗೆ ಒಳಗಾಗುತ್ತದೆ. ಇದರ ಪರಿಣಾಮವಾಗಿ ಅಲ್ಸರ್ ಮತ್ತು ಹೊಟ್ಟೆ ಉರಿ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ಕುಳಿತುಕೊಂಡು ನೀರು ಕುಡಿಯುವುದು ಉತ್ತಮ ಅಭ್ಯಾಸವಾಗಿದೆ. ದೀರ್ಘಾವಧಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೀರು ಎಷ್ಟು ಮುಖ್ಯವೋ ಕುಳಿತುಕೊಂಡು ನೀರು ಕುಡಿಯುವುದು ಅಷ್ಟೇ ಮುಖ್ಯವಾಗಿದೆ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ.